ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಒಳಗೆ ಫಸ್ಟ್ ಕುಕ್ಕಿಂಗ್ ವಿಡಿಯೋ ಆಗಿರ್ತೈತ್ರಿ. ಇದು ಕರ್ಚಿಕಾಯಿ ಅಂತೇಳಿ ಮಳೆಗಾಲದಾಗ ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಕಡೆ ಇದು ಭಾಳ ಸಿಗ್ತೈತಿ. ಬೆಂಗಳೂರಾಗ ಸಿಗೋದಂತೂ ಇದು 100% ಡೌಟ್ ಅಂತ ಅನ್ಕೊತೀನಿ, ಯಾಕಂದ್ರೆ ನಾನು ಯಾವತ್ತೂ ನೋಡಿಲ್ಲ. ಇದರ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಲಾಸ್ಟ್ ಒಳಗೆ ನಾನು ತಿಳಿಸ್ತೀನಿ. ಇದನ್ನು ಫಸ್ಟು ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಬಿಟ್ಬಿಡ್ಬೇಕು. ಆಮೇಲೆ ಒಂದು 2-3 ನೀರೊಳಗೆ ಚೊಲೋತ್ನಾಗ ತೊಳ್ಕೊಬೇಕು, ಯಾಕಂದ್ರೆ ಮಣ್ಣು ಗಿಣ್ಣಿದ್ರೆಲ್ಲ ಹೊಕ್ಕೈತಿ. ಆಮೇಲೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ಇದಕ್ಕೆ ಭಾಳ ಐಟಮ್ ಬೇಕಾಗಂಗಿಲ್ಲ. ಉಳ್ಳಾಗಡ್ಡಿ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಕರ್ಚಿಕಾಯಿ ತೊಳೆದಿಟ್ಕೊಂಡಿರೋದು ಇಷ್ಟಿದ್ರೆ ಸಾಕು. ಬರ್ರಿ ಇವಾಗ ಕುಕ್ಕಿಂಗ್ ಹೆಂಗೆ ಮಾಡಬೇಕಿದು ಅನ್ನೋದು ಹೇಳ್ತೀನಿ. ಫಸ್ಟ್ ಇದನ್ನು ನಾವು ಬೆಂಡೆಕಾಯಿ, ಚೌಳಿಕಾಯಿ ಹೆಂಗೆ ಹುರ್ಕೊತೀವಲ್ಲ ಹಂಗೆ ಎಣ್ಣೆ ಒಳಗೆ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾರೆ, ಇವಾಗಲೇ ಹಾಕ್ಕೊಳ್ಳೋರು, ಹಾಕ್ಕೊಳ್ಳಾರ್ದವರು ಹಾಕ್ಕೊಳ್ಳಲ್ಲ. ಚೆನ್ನಾಗಿ ಹುರ್ಕೋಬೇಕು. ಇದು ಹೆಂಗೆ ಹುರ್ಕೋಬೇಕಂತಂದ್ರೆ ಕೆಂಪಾಗಬೇಕು. ಆಮೇಲೆ ಒಂದು ಅರೋಮಾ ಬರ್ತೈತಿ ಘಮ್ ಘಮ ಅಂತ. ಅಲ್ಲಿವರೆಗೂ ಅಂದರೆ ನಿಮಗೆ ಎಲ್ಲಿ ತನಕ ಹುರಿಬೇಕಂತ ಗೊತ್ತಾಗಿಲ್ಲ ಅಂದ್ರೂ ಆ ಅರೋಮಾದೊಳಗೆ ನೀವು ಸ್ಟಾಪ್ ಮಾಡ್ಬೋದು. ಅದಾದಮೇಲೆ ನಾನು ಅದೇ ಪ್ಯಾನ್ ಒಳಗೆ ಆ್ಯಸ್ ಯೂಶ್ವಲ್ ಹೆಂಗೆ ಒಗ್ಗರಣೆ ಕೊಡ್ತೀವಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಹಾಕಿ, ಉಳ್ಳಾಗಡ್ಡಿ ಹಾಕಿ ನಾನು ಫ್ರೈ ಮಾಡ್ಕೊಳತ್ತೀನಿ. ಇದೂ ಅಷ್ಟೇ ಕೆಂಪಾಗತನ ತಾಳಿಸ್ಕೋಬೇಕ್ರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಇಷ್ಟು ಕೆಂಪಾಗೈತಲ್ಲ. ಇದಾದ್ಮೇಲೆ ಇದಕ್ಕೆ ಮತ್ತು ನಾವು ಅದೇನು ಹುರಿದಿಟ್ಕೊಂಡಿದ್ವಲ್ಲ ಕರ್ಚಿಕಾಯಿನ ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನೀವೆಷ್ಟು ತಿಂತೀರೋ ಅನ್ನೋದ್ರ ಮ್ಯಾಗ ಹಾಕೋರಿ. ನಮ್ಮ ಮನೆ ಒಳಗೆ ಸ್ವಲ್ಪ ಭಾಳ ಖಾರ ತಿಂತಾರೆ, ಹಾಗಾಗಿ ನಾನು ಭಾಳ ಹಾಕ್ಕೊಂಡೀನಿ. ಇದಿಷ್ಟು ಆದ್ಮ್ಯಾಗ ಒಂದೊಳ್ಳೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. ಪಲ್ಯ ರೆಡಿ ಆಕೈತಿ. ವಿಡಿಯೋ ಆ್ಯಂಗಲ್ ಅಷ್ಟು ಚಲೋ ಇಲ್ಲ, ನಾನು ಸಾರಿ ಕೇಳ್ತೀನಿ. ಮಿಡಲ್ ನಮ್ಮ ಅಕ್ಕನ ಹೆಲ್ಪ್ ತೊಗೊಂಡೆ, ಆಕೆ ಹಾಳು ಮಾಡಿಬಿಟ್ಲು ನನ್ನ ವಿಡಿಯೋ. ಮೇನ್ ಹೆಲ್ತ್ ಬೆನಿಫಿಟ್ಸ್ ಬಂದು ಡಯಾಬಿಟಿಕ್ ಪೇಷಂಟ್ಸ್ ಯಾರು ಇರ್ತಾರೋ ಅವ್ರು ಈ ಪಲ್ಯ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತೈತಿ. ಕಿಡ್ನಿ ಸ್ಟೋನ್ಸ್ ಇರೋರು ತಿನ್ನೋದ್ರಿಂದ ಕಿಡ್ನಿ ಹಳ್ಳು ಕರಗ್ತಾವಂತ ಹೇಳ್ತಾರೆ. ಸ್ಟೊಮ್ಯಾಕ್ ರಿಲೇಟೆಡ್ ಏನೇ ಇಶ್ಯೂ ಇದ್ರೂ, ಐ ಮೀನ್ ಸ್ಟೊಮ್ಯಾಕ್ ಪೇನ್, ಸ್ಟೊಮ್ಯಾಕ್ ಅಲ್ಸರ್ಸ್ ಇದ್ದರೆ ಇದನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಕಡಿಮೆ ಆಕತ್ತಂತ ಹೇಳ್ತಾರೆ. ಮಳೆಗಾಲದಾಗ ಸಿಗೋ ಅಪರೂಪದ ತರಕಾರಿ ಇದು, ಯಾರೂ ಮಿಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.